ನೋಡಿ, ನಾನು ನೆಕ್ಸ್ಟ್ ಬಂದಿರೋ ಜಾಗ ಬಂದು ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂತ ಅಂದ್ಬಿಟ್ಟು ಶ್ರೀ ಕ್ಷೇತ್ರ ದೊಡ್ಡ ವಜ್ರ. ಬನ್ನಿ. ಈ ದೇವ್ರ ದರ್ಶನ ಮಾಡೋಣ. ನೀರು ಹರಿದ್ರೆ ಹಿಂಗೆ ಬರೋದು ಅನ್ಸುತ್ತೆ. ವೀರಭದ್ರ ಸ್ವಾಮಿ ಸನ್ನಿಧಿ. ವೀರಭದ್ರ ಸ್ವಾಮಿ ಸ್ವಾಮಿ. ಬೆಳಗ್ಗೆ 8 ಗಂಟೆಯಿಂದ ಓಕೆ ಬನ್ನಿ ಹೊರಗಡೆ. ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿಂದ ಒಳಗಡೆ ಇರೋದು ದೇವರು ಅಂತ. ಮೈಸೂರಿನ ಅಂದರೆ ಯೂಟ್ಯೂಬ್ ಬರ್ತದೆ ವಿಡಿಯೋ. ದೊಡ್ಡ ವಜ್ರ ಹೊಸದುರ್ಗ ತಾಲೂಕಲ್ಲಿ ಇರ್ತಕ್ಕಂತಹ ಈ ಪುಣ್ಯಕ್ಷೇತ್ರ ಬಂದಿದೆ ಅಲ್ಲ, ದಶರಥ ರಾಮೇಶ್ವರ ಸ್ವಾಮಿ ಸನ್ನಿಧಿ ಪುಣ್ಯಕ್ಷೇತ್ರ ಬಂದು ಈ ಶ್ರವಣಕುಮಾರರು ರಾಮಾಯಣದಲ್ಲಿ ಬರ್ತಕ್ಕಂತಹ ಪಾತ್ರ. ಶ್ರವಣಕುಮಾರರು ಮತ್ತು ತಂದೆ ತಾಯಿ ವಯಸ್ಸಾಗಿ ಇರ್ತಕ್ಕಂತಹ ತಂದೆ ತಾಯಿಯನ್ನು ಕಾಶಿ ಯಾತ್ರೆಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಅವಾಗಲೇ ತೋರಿಸಂಗೆ ಆ ನೀರಿದೆಯಂತಲ್ಲ ಆ ಪ್ರದೇಶದಲ್ಲಿ ನೀರಿಗೆ ಅಂತ ಅಂದ್ಬಿಟ್ಟು ಶ್ರವಣಕುಮಾರ ನೀರು ಹಿಡ್ಕೊಂಬರೋದಕ್ಕೆ ಅಂತ ಹೋಗ್ತಾರೆ. ನೀರು ಹಿಡ್ಕೊಬರೋದಕ್ಕೆ ಆ ಮುಳುಗಿಸ್ತಾರಲ್ಲ ಆ ಕೋಡ್ಗೆ, ಆವಾಗ ಆ ಶಬ್ದ ಬರುತ್ತಲ್ಲ, ಆ ಶಬ್ದದಿಂದ ದಶರಥ ಮಹಾರಾಜರು ಬೇಟೆಗೆ ಬಂದಿದ್ದಾಗ ಆ ಶಬ್ದ ಕೇಳಿ ಬಾಣ ಹೊಡೆದಿರ್ತಾರೆ. ಬಾಣ ಹೊಡೆದಾಗ ಅದು ಬಾಣ ಬಂದು ಈ ಶ್ರವಣಕುಮಾರರಿಗೆ ಬಿದ್ದು
ಏನಾಗುತ್ತೆ ಅವರು ಅಲ್ಲೇ ಸಾವನ್ನಪ್ತಾರೆ. ಸೊ ಆವಾಗ ಮನುಷ್ಯರು ಅಯ್ಯೋ ಶ್ರವಣಕುಮಾರರು ಅಪ್ಪ ಅಮ್ಮ ಅಂತ ಕಿರಿಸಿದಾಗ ಇದೇ ಈ ಜಾಗದಲ್ಲಿ ಇದು ಮನುಷ್ಯರ ಧ್ವನಿ ಇದೆಯಲ್ಲ ಅಂತ ಅಂದ್ಬಿಟ್ಟು ದಶರಥ ಮಹಾರಾಜರು ಏನು ಮಾಡ್ತಾರೆ, ಬಂದು ಈ ದಟ್ಟವಾದ ಕಾಡಿನಲ್ಲಿ ಬಂದು ಕೇಳಿದಾಗ ನಮ್ಮ ತಂದೆ ತಾಯಿಗೆ ಬಾಯಾರಿಕೆ ಆಗಿದೆ, ನೀವು ತಗೊಂಡೋಗಿ ನೀರು ಕುಡಿ ಅಂತ ಅಂದ್ಬಿಟ್ಟು ಹೇಳಿ ಅವರು ಪ್ರಾಣತ್ಯಾಗವನ್ನು ಮಾಡ್ತಾರೆ. ಆವಾಗ ಬಂದು ಅವರ ತಂದೆ ತಾಯಿಯನ್ನು ನೋಡಿ ಅವ್ರ ತಂದೆ ತಾಯಿಗೆ ನೀರು ಕುಡಿಸಿ ನಡೆದಂತಹ ಸನ್ನಿವೇಶವನ್ನು ಈ ದಶರಥ ಮಹಾರಾಜರು ಅವರಿಗೆ ತಿಳಿಸ್ತಾರೆ. ದಶರಥ ಮಹಾರಾಜರು ಅದನ್ನು ತಿಳಿಸ್ತಿದ್ದಂಗೆ ಅವರ ತಂದೆ ತಾಯಿಯೂ ಸಹ ಪ್ರಾಣತ್ಯಾಗವನ್ನು ಮಾಡ್ತಾರೆ ಇದೇ ಜಾಗದಲ್ಲಿ. ಸೊ ಅವರಿಗೋಸ್ಕರ ಈ ದಶರಥ ಮಹಾರಾಜರು ಏನು ಮಾಡ್ತಾರೆ, ಈ ಜಾಗದಲ್ಲಿ ಅವರ ಏನು ಸಮಾಧಿಯನ್ನು ನಿರ್ಮಾಣ ಮಾಡಿ ಮೂವರಿಗೂ ಈ ಜಾಗದಲ್ಲಿ ಅವರಿಗೆ ಪೂಜೆಯನ್ನು ಮಾಡ್ತಾರೆ. ಸೊ ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಇತಿಹಾಸ ಈ ಕ್ಷೇತ್ರದ ಬಗ್ಗೆ. ಓಂ ನಮಃ ಶಿವಾಯ. ನೋಡಿ, ಇದೇ ಕಾಡಿನ ಪ್ರದೇಶ. ಇನ್ನು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗ್ತೀವಿ ಅಂತಂದರೆ ಅವರು ದೊಡ್ಡ ಕಾಡು ಅದು ಅಂತ ಹೇಳಿದರು. ಹಾಗಾಗಿ ಇನ್ನು ಬೇರೆ ಪ್ರದೇಶಕ್ಕೆ ಹೋಗೋಣ ಬನ್ನಿ. ಕಣ್ತುಂಬ ಮಲಗೋನೆ ರಿಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು.